ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಶನಿವಾರವೇ ಎಂಟ್ರಿ ಕೊಟ್ಟಿದ್ದಾರೆ. ಒಂದ್ ಕಡೆಗೆ ಐಟಿ ಅಧಿಕಾರಿಗಳಿಂದ ಸ್ಟೇಟ್ಮೆಂಟ್ ಪಡೆಯೋ ಕೆಲಸ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸಿಜೆ ರಾಯ್ ಕೊನೆ ಕ್ಷಣದಲ್ಲಿ ಯಾರ ಜೊತೆ ಮಾತಾಡಿದ್ರು, ಆಮೇಲೆ ಅತಿ ಹೆಚ್ಚು ಅವರ ಮೊಬೈಲ್ಗೆ ಬಂದಿರುವಂತಹ ಕರೆಗಳು ಯಾರತ್ತು ಅನ್ನೋದ್ರ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಬಿಸ್ನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ರು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರು, ಯಾರ ಜೊತೆಗೆ ವ್ಯವಹಾರಗಳಿತ್ತು, ಮಾಡಿದ ವ್ಯವಹಾರಗಳೇ ಅವ್ರ ಪಾಲಿಗೆ ಉರುಳಾಯ್ತಾ, ಈ ಥರ ಸತ್ಯ ಆಚೆ ಬರಬೇಕಲ್ವಾ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಡೈರಿಯಲ್ಲಿ ಕೆಲ ಉದ್ಯಮಿಗಳು ಮತ್ತು ನಟ ನಟಿಯರ ಹೆಸರು ಕೂಡ ಇರೋದು ಗೊತ್ತಾಗ್ತಾ ಇದೆ. ಸೊ ಯಾವ ಕಾಂಟೆಕ್ಸ್ಟಲ್ಲಿ ಬರೆದಿದ್ದಾರೆ ಅವರು ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಹಾರ್ಡ್ ಡ್ರೈವ್ಗಳನ್ನೆಲ್ಲ ತಗೊಂಡೋಗಿದ್ದಾರೆ. ಮೇನ್ ಸರ್ವರ್ನ ಕಾನ್ಫಿಡೆಂಟ್ ಗ್ರೂಪ್ನಿಂದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಸರ್ವರ್ನಲ್ಲಿ ಇರುತ್ತೆ, ಯಾರಾದರೂ ಮೇಲ್ಗೀಲ್ ಬಂದಿದ್ರು ಇರುತ್ತೆ, ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂತೆ ಗೌಪ್ಯ ಮಾಹಿತಿಗಳಿರುತ್ತೆ. ಸೊ ಅದೆಲ್ಲವನ್ನ ಕಲೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಆಯಾಮ ಏನು ಅಂದರೆ, ಐಟಿ ಅಧಿಕಾರಿಗಳು ಬಂದಾಗ ಅಟ್ಲೀಸ್ಟ್ ಈ ವ್ಯಕ್ತಿದು ತಪ್ಪಿದೆ, ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಇದೆ ಅಂದಿದ್ರೆ ಅವ್ರ ಮೊಬೈಲು ಮತ್ತು ಆ ಪಿಸ್ತೂಲನ್ನು ಯಾಕೆ ಅವ್ರು ಕಾನ್ಫಿಸ್ಕೇಟ್ ಮಾಡಲಿಲ್ಲ ಅನ್ನೋದು ಆಯಾಮನ್ನು ಟಚ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು, ಅಥವಾ ಇನ್ನಷ್ಟೇ ಮಾಡಬೇಕಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಮಾಹಿತಿಗಳನ್ನು ಕೂಡ ಜಾಲಾಡ್ತಿದ್ದಾರೆ. ಸೊ ವಿಚಾರಣೆ ಅಂತೂ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಎಸ್ಐಟಿ ಅವ್ರಿಗಿರ್ತಕ್ಕಂಥ ಸವಾಲು ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು, ಇದನ್ನು ಪತ್ತೆ ಹಚ್ಚುವಂತಹ ಕೆಲಸ. ಸೊ ಇವತ್ತು ಇನ್ನಷ್ಟು ಮಂದಿ ವಿಚಾರಣೆಗೆ ಎಸ್ಐಟಿ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಸಿಜೆ ರಾಯ್ ಕುಟುಂಬ, ಅವರ ಆಪ್ತರು, ಕಚೇರಿ ಸಿಬ್ಬಂದಿ, ಇವರ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರೆ ಪೊಲೀಸರು. ಇವತ್ತು ಪೊಲೀಸರ ಕೈ ಸೇರುತ್ತೆ ಸಿಜೆ ರಾಯ್ CDR ರಿಪೋರ್ಟು, ಮೊಬೈಲ್ ಕರೆಗಳ ಬಗ್ಗೆ CDR ರಿಪೋರ್ಟ್ ಅವ್ರ ಕೈ ಸೇರುತ್ತೆ. ಕೊನೆ ಕ್ಷಣದ ಕರೆ, ಯಾರ್ಯಾರು ಕಾಲ್ ಮಾಡಿದ್ರು, ಅತಿ ಹೆಚ್ಚು ಬಾರಿ ವಿನಿಮಯ ಆಗಿರುವ ಕರೆಗಳ ಮಾಹಿತಿ ಎಲ್ಲ ಪತ್ತೆ ಆಗುತ್ತೆ. ಯಾಕೆಂದರೆ ಅವ್ರದ್ದು ಒಂದು ಆ್ಯಂಡ್ರಾಯ್ಡು ಮತ್ತೊಂದು ಐಫೋನ್ ಎರಡನ್ನೂ ಕೂಡ ತಗೊಂಡಿದ್ರು. CDR ರಿಪೋರ್ಟ್ ತೆಗೆದು ಪರಿಶೀಲನೆಯನ್ನು SIT ಅವರು ನಡೆಸ್ತಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು SIT ಅವರು ಮಾಡ್ತಾ ಇದ್ದಾರೆ. SIT ರಚನೆ ಆಗಿದೆ, ಹಾಗಾಗಿ ಎಕ್ಸಾಕ್ಟ್ ರೀಸನ್ ಕೊಡಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ SIT ಅವರು ಯಾರನ್ನೇ ವಿಚಾರಣೆ ಮಾಡಲಿ, ಏನೇ ಮಾಹಿತಿ ಪಡ್ಕೊಳ್ಳಿ, ಅವ್ರ ಮುಂದಿರ್ತಕ್ಕಂಥ ಸವಾಲು ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು, ಎಕ್ಸಾಕ್ಟ್ ರೀಸನ್ ಅದನ್ನು ಕಂಡುಹಿಡಿಯುತ್ತಾನೆ. ಖಂಡಿತವಾಗ್ಲೂ ಅರವಿಂದ್, ಬಹಳ ಪ್ರಮುಖವಾಗಿ ಸಿಜೆ ರಾಯ್ ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪತ್ತೆ ಮಾಡುವ ಕೆಲಸವೇ SIT ಕೆಲಸವಾಗಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಪ್ರಾಥಮಿಕ ತನಿಖೆ ವೇಳೆ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಳದಲ್ಲಿದ್ದಂಥ ಮೊಬೈಲ್ ಮತ್ತು ಡೈರಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದು ಮಾನಿಟರ್ ಸೇರಿದಂತೆ ಅವರ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಿತ್ತು ಅದನ್ನು ಕೂಡ ವಶಕ್ಕೆ ಪಡೆದು ಪ್ರಾಥಮಿಕವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಶೋಕನಗರ ಪೊಲೀಸರು ಕೂಡ ಮಾಡಿದರು. ಅದರ ವರದಿ ಕೂಡ ಈಗಾಗಲೇ SIT ತನಿಖಾ ತಂಡವು ಕೂಡ ಪಡೆದುಕೊಂಡಿರುವಂಥದ್ದು. ಯಾರಿಗೆಲ್ಲ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಅವೆಲ್ಲವನ್ನು ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಇವತ್ತು SIT ಅಧಿಕಾರಿಗಳು ಕೂಡ ಅವರ ತೀರಾ ಆಪ್ತರು ಮತ್ತು ಸ್ನೇಹಿತರ ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಸ್ನೇಹಿತರು ಮತ್ತು ಆಪ್ತರ ಬಳಿ ಬಿಸ್ನೆಸ್ ಸಂಬಂಧಪಟ್ಟಂತೆ ಅಥವಾ ತಮಗೆ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಅವರೇನಾದರೂ ಹೇಳ್ಕೊಂಡಿದ್ರ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಲಿದ್ದಾರೆ. ಅದಾದ ಬಳಿಕ ಅವರಷ್ಟು ಜನ ಹೇಳಿಕೆ ಪಡೆದುಕೊಳ್ಳಾಗುತ್ತೆ. ಹೇಳಿಕೆ ಪಡೆದುಕೊಂಡ ಬಳಿಕ ಏನೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಅವ್ರ ಹೇಳಿಕೆ ಅಲ್ಲದೆ ತಮಗೆ ಸಿಕ್ಕಿರುವಂಥ ದಾಖಲಾತಿಗಳೇನಿರುತ್ತೆ ಅದರ ಮೇಲೂ ಕೂಡ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕ ಒಟ್ಟಿನಲ್ಲಿ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಏನು ಬೇಕೋ ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಹಲವು ಆಯಾಮಗಳಲ್ಲಿ ತನಿಖೆ ಮಾಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಹಲವಾರು ಆಯಾಮ, ಒಂದೇ ಆ್ಯಂಗಲ್ ಇಟ್ಕೊಂಡು ಯಾವತ್ತೂ ಪೊಲೀಸರು ತನಿಖೆ ಮಾಡೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಏನಾಗಿದೆ, ನಿಮಗೆ ಆತ್ಮಹತ್ಯೆ ಅಂತ ನಾವು ಹೇಳ್ತಾ ಇದ್ದೀವಿ, ಆತ್ಮಹತ್ಯೆ ಅಂತಕ್ಕಂಥದ್ದನ್ನು ಕೂಡ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಇದು ನಿಜವಾಗ್ಲೂ ಆತ್ಮಹತ್ಯೆ, ಬೇರೆ ಯಾರೋ ಶೂಟ್ ಮಾಡಿಲ್ಲ ಅಂತಲೂ ಪ್ರೂವ್ ಮಾಡಬೇಕಾಗತ್ತೆ. ಆ ದಿಕ್ಕಿನಲ್ಲಿ ತನಿಖೆ ಮುಂದುವರಿತಾ ಇದೆ. ಮತ್ತಷ್ಟು ಸುದ್ದಿ ಒಂದು ವಿರಾಮದ ನಂತರ.